ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಒಂದಿಷ್ಟು ಈ ಕೌಸಲ್ಗಿ ಗ್ರಾಮದ ಬಗ್ಗೆ, ಅದರ ಇತಿಹಾಸದ ಬಗ್ಗೆ, ಅದು ಯಾಕೆ ಇವತ್ತಿಗೂ ತಾಲೂಕಾಗಿ ಮಾರ್ಪಡಲಿಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕು ಅನ್ನಿಸ್ತದೆ. ಯಾಕಂದರೆ ಇತ್ತೀಚೆಗೆ ಒಂದಿಷ್ಟು ನಮ್ಮ ಮಿತ್ರ ರಾಜು ಕಂಬಾರವರು ಈ ಕೌಸಲ್ಗಿ ಕುರಿತಾಗೆ ಪಟ್ಟಣ ಪಂಚಾಯಿತಿ ಇದ್ದಿದ್ದು ಹೊಳ್ಳಿ ಗ್ರಾಮ ಪಂಚಾಯಿತಿ ಮಾಡಿದ್ದು, ಗ್ರಾಮ ಪಂಚಾಯಿತಿ ಗ್ರೇಡ್ 1 ಮಾಡಿದ್ದು, ಇದು ಕೌಸಲ್ಗಿಗೆ ಮಾಡಿದಂಥ, ಕೌಸಲ್ಗಿ ಗ್ರಾಮಕ್ಕೆ ಮಾಡಿದಂಥ ನೀವು ಅನ್ಬೋದು. ಕೌಸಲ್ಗಿಯ ಏಳ್ಗೆಗೆ ಪಟ್ಟಣ ಪಂಚಾಯಿತಿ ಆಗಿತ್ತಪ್ಪ ಅಂತಂದ್ರೆ ಇವತ್ತು ತಾಲೂಕು ಮಾಡಿರಿ ಅಂತ ಕೇಳಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಹೆಚ್ಚು ಕಡಿಮೆ 18,000 ಜನಸಂಖ್ಯೆಯನ್ನು ಹೊಂದಿರುವಂಥ ಈ ಕೌಸಲ್ಗಿ ಇವತ್ತು ಪಂಚಾಯಿತಿ ಗ್ರೇಡ್ 1 ಸ್ಥಿತಿಗೆ ಇಳಿದಿದ್ದಕ್ಕಾಗಿ ಅವರೊಂದಿಷ್ಟು ಕಳವಳವನ್ನು ವ್ಯಕ್ತಪಡಿಸಿ ಲೇಖ ಮಾಡಿದ್ದೀನಿ ನೋಡಿ. ನನಗೆ ಅನ್ನಿಸ್ತದ ಇಲ್ಲಿ ಏನು ಎಡವಟ್ಟಾಗ್ಯದ ಅಂತೇಳಿ. ಯಾಕಂದ್ರೆ ಗೋಕಾಕ್ ಜಿಲ್ಲೆ ಆಗಬೇಕಾಯ್ತು ಅಂದು 3 ಆಯೋಗಗಳು ಶಿಫಾರಸು ಮಾಡಿದ್ದು, ಆದರೂ ಇವತ್ತಿನವರೆಗೆ ಆಗ್ತಾಯಿಲ್ಲ. ಅದಕ್ಕೆ ಅನೇಕ ಕಾರಣಗಳು ಇರ್ಬೋದು. ಅದೇ ಕಾಲಕ್ಕೆ ನಮ್ಮ ರಾಜಕೀಯ ಜನರ ಇಚ್ಛಾಶಕ್ತಿನೂ ಇಲ್ಲ ಅಂತ ಹೇಳಬೇಕಾಗ್ತದೆ. ಇವತ್ತು ಬೇರೆ ಹಾದಿಲ್ಲ ಅದಕ್ಕೆ. ರಾಜಕೀಯ ಶಕ್ತಿ ಅಂದರೆ ಇವಾಗ ಗೋಕಾಕ್ ತಾಲೂಕು ಜಾರಕಿಹೊಳಿ ಕುಟುಂಬ ಈ ಒಂದು ಇಡೀ ಗೋಕಾಕ್ ತಾಲೂಕನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಾಗ ಅಟ್ಲೀಸ್ಟ್ ಗೋಕಾಕ್ ಜಿಲ್ಲೆ ಆಗೋದಕ್ಕೆ ಇವತ್ತು ಪ್ರಯತ್ನ ಮಾಡಬೇಕಾಗಿತ್ತು. ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ನೋಡ್ಬೇಕು ಸಕ್ಸಸ್ ಆಗ್ತಾರೋ ಇಲ್ಲೋ. ಅದೇ ಕಾಲಕ್ಕೆ ಕೌಸಲ್ಗಿಗೂ ಸಹಿತ ಅನ್ಯಾಯ ಆಗ್ತದೆ. ನಿರಂತರವಾಗಿ ಕೌಸಲ್ಗಿ ಭಾಗದಲ್ಲೇ ಅಂದ್ರೆ ನಮ್ಮ ಅರಭಾವಿ ಭಾಗದಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಆಯ್ಕೆ ಆಗ್ತಾ ಬಂದಿದ್ದಾರೆ ಇವತ್ತಿನವರೆಗೂ. ಕೌಸಲ್ಗಿ ಅಂತೂ ಒನ್ ಸೈಡೆಡ್. ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಬಿಟ್ಟು ಮತ್ತಾರು ಅಲ್ಲಿ ಹೇಳಲಿಕ್ಕೆ ಸಾಧ್ಯ